ವೀಕ್ಷಕರೇ, ಶ್ರೀ ಗುರುಕೃಪಾ ಸಂಜೀವಿನಿ ಆಯುರ್ವೇದ ಪಾರಂಪರಿಕ ನಾಟಿ ಚಿಕಿತ್ಸೆ ವೆಂಕಟೇಶ್ ಶಾಸ್ತ್ರಿ. ಇವಾಗ ಮೋರ್ಚು ಅಂದರೆ ಏನು? ಪಿಡ್ಸು ಬಗ್ಗೆ ಮಾತಾಡೋಣ. ಪಿಡ್ಸು ಸುಮಾರಾಗಿ ಹಲವಾರು ವರ್ಷಗಳಿಂದ ಪಿಡ್ಸು ಅಲ್ಲಲ್ಲಿ ಕಾಣಿಸ್ಕೊತಾನೇ ಇದ್ದಾವೆ. ಅದು ಕರೆಕ್ಟಾಗಿ ಅಲೋಪತಿಗಳಲ್ಲೂ ಅಷ್ಟೇ, ಅದು ಕರೆಕ್ಟಾಗಿ ಮೆಡಿಷನ್ನು ಕೊಟ್ಟಿಲ್ಲ. ಇಲ್ಲ ಅವ್ರ ಹತ್ರ ಮೆಡಿಷನ್ನು ಅನ್ಕೊತೀನಿ. ಈ ಪಿಡ್ಸು ಅಂತಕ್ಕಂಥದ್ದು ಸುಮ್ಮನೆ ಬರೋದಿಲ್ಲ. ಪಿಡ್ಸು ಯಾವಾಗಾದ್ರೆ ಅವಾಗ ಬರೋದಿಲ್ಲ. ಪಿಡ್ಸು ಆಕಾಶದಲ್ಲಿ ಬಣ್ಣಗಳು ಚೇಂಜ್ ಆದಾಗ ಅದು ಮೆಮೊರಿಗೆ ಹೋಗಿ ಪಿಡ್ಸ್ ಬರುತ್ತೆ. ಮತ್ತೆ ಎಲ್ಲಾದರೂ ಬೆಂಕಿ ನೋಡಿದಾಗ ಪಿಡ್ಸ್ ಬರುತ್ತೆ. ಮತ್ತೆ ನೀರು ಕಂಡಾಗ, ನೀರಲ್ಲಿ ಇಳಿದಾಗ ಪಿಡ್ಸ್ ಬರುತ್ತೆ. ಒಂದು ಭಯಂಕರವಾದ ಸ್ಥಳದಲ್ಲಿ ಕೂತ್ಕೊಂಡ್ರೂ ಕೂಡ ಪಿಡ್ಸ್ ಬರುತ್ತೆ. ಶತ್ರು ಪಿಡ್ಸು ಅಂತಕ್ಕಂಥದ್ದು ಮನುಷ್ಯನಿಗೆ ಅದು ದೊಡ್ಡ ಶತ್ರು. ಅದಕ್ಕೆ ಔಷಧಿಗಳು ಡಾಕ್ಟ್ರ್ ಹತ್ರ ಹೋದರೆ ಸಾಯೋ ಗಂಟ ತಿನ್ನಬೇಕು ಮಾತ್ರೆ ಅನ್ನೋ ಮಟ್ಟಕ್ಕೆ ಕೊಡ್ತಾರೆ. ಅವನು ಸಾಯ್ತಾನೋ ಬದುಕ್ತಾನೋ ಗೊತ್ತಿಲ್ಲ ಅಷ್ಟೊತ್ತಿಗೆ. ಆದರೆ ರೋಗದಿಂದ ಆಚೆಗೆ ಅಂತೂ ಬರೋಕ್ಕೆ ಚಾನ್ಸಸ್ಸೇ ಇಲ್ಲ, ಬಂದೇ ಇರೋದಿಲ್ಲ. ಇದಕ್ಕೆ ಆಯುರ್ವೇದದಲ್ಲಿ, ನಾಟಿ ಚಿಕಿತ್ಸೆಯಲ್ಲಿ ಇದಕ್ಕೆ ಮದ್ದಿದೆ. ನೀವು ಕೂಡ ಮನೆ ಮದ್ದು ಮಾಡ್ಕೋಬೋದು. ಮನೆ ಮದ್ದು ಹೇಗೆ ಮಾಡೋದು ಗೊತ್ತಿಲ್ವಲ್ಲ ಅನ್ನೋ ಭಾವನೆಗಳು ನಿಮಗಿದ್ರೆ ಮನೆ ಮದ್ದು ಏನು ಅಂತ ಹೇಳ್ತೀನಿ, ಗಮನ ಇಟ್ಟು ಕೇಳಿ. ಪಿಡ್ಸು ಬಂದಾಗ ತೆಂಗಿನ ಮರ ಇರ್ತಕ್ಕಂಥವರು, ಪಿಡ್ಸು ಬಂದಿದ್ದ ತಕ್ಷಣ ತೆಂಗಿನ ಮರ ಸೊಸಿ ಮರಗಳಿದ್ದರೆ ಮರಕ್ಕೆ ಹತ್ಬಿಟ್ಟು ಈ ಒಂಬಳೆ ಅಂತಕ್ಕಂಥದ್ದು ಹಿಂಗೆ ಮುಡಿಸ್ಕೊಂಡಿರುತ್ತೆ, ಓಪನ್ ಆಗಿರಲ್ಲ ಅದು. ಪಟ್ಟಂತ ಏನು ಮಾಡಬೇಕು, ಮೇಲ್ಗಡೆ ಇರುವಂಥದ್ದನ್ನು ಒಂದು ಸ್ವಲ್ಪ ಅರ್ಧ ಕುಯ್ದುಬಿಟ್ಟು ಒಳಗಡೆ ಕೈ ಇಕ್ಕಿದ್ರೆ ಮಲ್ಲಿಗೆ ಹೂಕಿನ್ನ ಮಿತವಾಗಿರ್ತವೆ ಆ ಒಂಬಳೆ. ಸುಮಾರಾಗಿ ಒಂದು 10 ಗ್ರಾಮ್ ಅಷ್ಟು ಎತ್ಕೊಂಡದನ್ನು ಒಂದು ಬಿಳಿ ಬಟ್ಟೆ ಒಳಗಡೆಗೆ ಆ 10 ಗ್ರಾಮ್ ಹಾಕಿ ಒಂದು 2 ಉಪ್ಪುಕಲ್ಲು ಹಾಕ್ಬಿಟ್ಟು ಹಿಂಗೆ ಉಂಡೆ ಕಟ್ಕೊಂಡು ಬಟ್ಟೆನ ಉಜ್ಜಿಬಿಟ್ರೆ ನೀರಾಗಿ ಹೋಗುತ್ತೆ. ಆ ನೀರನ್ನ ಇಮ್ಮಿಡಿಯೇಟ್ಲಾಗಿ ಈ ಮೂಗಿಗೆ ಒಂದು 3 ತೊಟ್ಟು, ಈ ಮೂಗಿಗೆ ಒಂದು 3 ತೊಟ್ಟು ಬಿದ್ದರೆ ಆ ಬಿಟ್ಟಿರ್ತಕ್ಕಂಥ ಒಂಬಳೆ ನೀರು ಎಲ್ಲಿಂದ ಅವರಿಗೆ ಪಿಡ್ಸಾಗಿರುತ್ತೆ ಅಲ್ಲಿಗೆ ಹೋಗಿ ಟಚ್ ಆಗುತ್ತೆ. ಆ ದ್ವಾರಕ್ಕೆ ಹೋಗಿ ಟಚ್ ಆಗುತ್ತೆ. ಹೀಗೆ ಬಂದಾಗಲ್ಲೂ ಸುಮಾರಾಗಿ ಒಂದು 4-5 ಸರಿ ಬಿಟ್ಟರೆ ಅವ್ನು ಲೈಫ್ ಲಾಂಗ್ ಅವ್ನು ಮನುಷ್ಯನಾಗಿ ಹೊರಗಡೆ ಬರ್ತಾನೆ. ಪಿಡ್ಸು ಅಂತಕ್ಕಂಥದ್ದು ತೊಲಗೋಗುತ್ತೆ. ಮತ್ತೆ ಅವ್ನಿಗೆ ಪಿಡ್ಸ್ ಬರೋದಿಲ್ಲ. ಮುಂದಕ್ಕೇನಾದರೂ ಅಲ್ಲವೇ ದಿನಗಳು ಕಳೆದ ಮೇಲೆ ತಿರ್ಗಿ ಆ ರೀತಿ ಏನಾದರೂ ಬಂದರೆ 1 ವರ್ಷ, 2 ವರ್ಷ, 3 ವರ್ಷ ಕಳೆದು ಏನೋ ಬಂದರೆ ತಿರ್ಗಿ ಅದೇ ಚಿಕಿತ್ಸೆ ಮಾಡಿದ್ರೆ ಸಂಪೂರ್ಣವಾಗಿ ಅವನೊಳಗಿರ್ತಕ್ಕಂಥ ರೋಗ ನಾಶ ಆಗುತ್ತೆ. ಇದು ಸತಸಿದ್ಧಾಂತವಾಗಿ ಹೇಳ್ತಾ ಇದ್ದೀನಿ. ಇದನ್ನು ಪ್ರತಿಯೊಬ್ಬರೂ ನೋಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು, ಕೇಳ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಇದನ್ನು ನಿಮ್ಮ ತಲೆ ಒಳಗಡೆ ಇಟ್ಕೊಂಡು ನಿಮ್ಮ ಕೈಲ ಅದು ಯಾರು ಬೇಕಾದರೂ ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಶತ್ರು ಆದರೂ ಪರವಾಗಿಲ್ಲ, ಆ ಸಮಯದಲ್ಲಿ ಅವನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಅವನು ಮನುಷ್ಯ ಆಗೋದಕ್ಕೆ ಅವಕಾಶವಾಗಿರುತ್ತೆ. ವೀಕ್ಷಕರೇ, ಈ ಪಿಡ್ಸು ಅಂತಕ್ಕಂಥದ್ದು ಭಾಳ ಕೆಟ್ಟ ಕಾಯಿಲೆ. ಈ ಕೆಟ್ಟ ಕಾಯಿಲೆಗೆ ಇದು ಒಂದು ಸಂಜೀವಿನಿ ಮದ್ದು. ಈ ಮದ್ದನ್ನ ಯಾರು ಬೇಕಾದರೂ ಬಳಸ್ಕೋಬೋದು, ಯಾರು ಬೇಕಾದರೂ ಇದು ಮಾಡ್ಕೋಬೋದು. ಅಕ್ಷಮೀಕವಾಗಿ ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಈ ಸಂಜೀವಿನಿ ನಾವು ಹೇಳ್ತಾ ಇರ್ತಕ್ಕಂಥ ಒಂದು ಸ್ಥಾನಕ್ಕೆ ಬಂದು ನೀವು ಈ ಮೆಡಿಷನ್ನ ನೀವು ಪಡ್ಕೋಬೋದು. ಇದು ವರ್ಷಾಳುಗಟ್ಟಲೆ, ತಿಂಗಳಾರುಗಟ್ಟಲೆ, ಇದು ಸಾಯೋಗಟ್ಟಲೆ ತಗೊಳ್ಳುವಂಥ ಮೆಡಿಷನ್ ಅಲ್ಲ, ಶೀಘ್ರದಲ್ಲೇ ಹೋಗುವಂಥದ್ದು. ಶ್ರೀ ಗುರುಕೃಪಾ ಸಂಜೀವಿನಿ ಆಯುರ್ವೇದ ಪರಂಪರೆ ನಾಟಿ ಚಿಕಿತ್ಸೆ ವೈದ್ಯಲೋಕ